ಹಾಯ್, ನಮಸ್ತೆ ಮಾಸ್ಟರ್ಸ್. ನಾನು ಶ್ರೀ ರಕ್ಷಾ. ಲೈಟ್ ಲ್ಯಾಂಗ್ವೇಜ್ ವಿವರಣೆ. ನೀವು ಎಂದಾದರೂ ಲೈಟ್ ಲ್ಯಾಂಗ್ವೇಜ್ ಬಗ್ಗೆ ಕೇಳಿದ್ದೀರಾ? ಲೈಟ್ ಲ್ಯಾಂಗ್ವೇಜ್ ಎಂದರೆ ಏನು? ಲೈಟ್ ಲ್ಯಾಂಗ್ವೇಜ್ ಅಂದರೆ ಒಂದು ವಿಶೇಷ ಸಂವಹನ ವಿಧಾನ. ಇದು ಆತ್ಮದ ಭಾಷೆ ಅಂತ ಹೇಳುತ್ತಾರೆ. ಇದು ಸಾಮಾನ್ಯವಾಗಿ ನಾವು ಮಾತನಾಡುವ ಅಥವಾ ಬರೆಯುವ ಭಾಷೆ ಅಲ್ಲ. ಇದು ಶಬ್ದಗಳು, ಧ್ವನಿ ಮತ್ತು ಚಿಹ್ನೆಗಳ ಮೂಲಕ ಕೆಲಸ ಮಾಡುತ್ತದೆ. ಇದು ನಮ್ಮ ಹೈಯರ್ ಸೆಲ್ಫ್ ಮತ್ತು ಆತ್ಮಶಕ್ತಿಗಳ ಜೊತೆ ಸಂಪರ್ಕ ಮಾಡುತ್ತದೆ. ಇದರಿಂದ ಏನು ಉಪಯೋಗ? ಮನಸ್ಸಿಗೆ ಶಾಂತಿ ಕೊಡುತ್ತದೆ, ಒಳ್ಳೆಯ ಶಕ್ತಿ ಕೊಡುತ್ತದೆ, ನೆಗೆಟಿವ್ ಫೀಲಿಂಗ್ಸ್ ಕಡಿಮೆ ಮಾಡುತ್ತದೆ, ಆಧ್ಯಾತ್ಮಿಕ ಸಂಪರ್ಕ ಅಂದರೆ ಸ್ಪಿರಿಚುವಲ್ ಕನೆಕ್ಷನ್ ಹೆಚ್ಚಿಸುತ್ತದೆ. ಉದಾಹರಣೆ, ಇದನ್ನು ಒಂದು ಸಂಗೀತ ವಾದ್ಯ, ಮ್ಯೂಸಿಕ್ ಇನ್ಸ್ಟ್ರೂಮೆಂಟ್ ಹಾಗೆ ಯೋಚಿಸಿ. ಇಲ್ಲಿ ನಮ್ಮ ಧ್ವನಿನೇ ವಾದ್ಯ. ಇದನ್ನು ಅರ್ಥ ಮಾಡಿಕೊಳ್ಳುವುದು ಮುಖ್ಯ ಅಲ್ಲ. ಇದು ಪದಗಳಿಂದ ಅರ್ಥವಾಗುವುದಿಲ್ಲ. ಇದು ಫೀಲಿಂಗ್ಸ್, ನಮ್ಮ ಅನುಭವ ನಮ್ಮ ಮೂಲಕ ಅರ್ಥವಾಗುತ್ತದೆ. ಸಂಗೀತ ಕೇಳಿದಾಗ ನಮಗೆ ಹೇಗೆ ಆನಂದ ಅನುಭವ ಆಗುತ್ತದೋ ಅದೇ ಥರ ಇಲ್ಲಿ ಧ್ವನಿ ಮತ್ತು ವೈಬ್ರೇಷನ್ಸ್ ನಮಗೆ ಭಾವನೆ ಕೊಡುತ್ತದೆ. ಇದು ಹೇಗೆ ಕಲಿಯಬಹುದು? ಇದು ಪುಸ್ತಕ ಓದಿ ಕಲಿಯೋದಲ್ಲ. ಇದು ನಮ್ಮೊಳಗಿರುವ ಹೈ ಫ್ರೀಕ್ವೆನ್ಸಿ ಇರುವುದರಿಂದ ಇದು ನಮಗೆ ಆಧ್ಯಾತ್ಮಿಕ ಉಡುಗೊರೆ ಥರ ಇದೆ. ಆಕ್ಟಿವೇಟ್ ಆಗುವುದು ಹೇಗೆ? ನಮ್ಮ ಒಳಗಿನ ಸಿದ್ಧತೆಯಿಂದ ಮತ್ತು ಆತ್ಮದ ಬೆಳವಣಿಗೆಯಿಂದ. ಇದು ಹೊರಗಿನ ಶಕ್ತಿ ಸಹಾಯದಿಂದ ಕೂಡ ಕೆಲಸ ಮಾಡುತ್ತದೆ. ಇದು ಒಂದು ರೀತಿಯ ಫ್ರೀಕ್ವೆನ್ಸಿ ನೇರವಾಗಿ ಆತ್ಮ ಮತ್ತು DNA ಜೊತೆ ಸಂಪರ್ಕ ಮಾಡುತ್ತದೆ. ಇದು ಮನಸ್ಸಿನ ಮಿತಿಗಳು ದಾಟುತ್ತದೆ. ಇದು ಹೇಗೆ ಕೆಲಸ ಮಾಡುತ್ತದೆ? ಲೈಟ್ ಲ್ಯಾಂಗ್ವೇಜ್ನಲ್ಲಿ ಪದಗಳಿಗಿಂತ ಶಬ್ದ ಮತ್ತು ಕಂಪನ ಅಂದರೆ ಸೌಂಡ್ ಆ್ಯಂಡ್ ವೈಬ್ರೇಷನ್ಸ್ ಹೆಚ್ಚು ಮುಖ್ಯವಾದುದು. ಮಾತಿನಲ್ಲಿ, ಬರಹದಲ್ಲಿ ಅಥವಾ ಕೈ ಚಲನೆಯಲ್ಲಿ ಕೂಡ ಇದನ್ನು ಹಂಚಬಹುದು. ಇದು ನಮ್ಮ ಎನರ್ಜಿ ಲೆವೆಲನ್ನು ಹೈಯರ್ ಸೆಲ್ಫ್ಗೆ ತೆಗೆದುಕೊಂಡು ಹೋಗುತ್ತದೆ. ಇದರಿಂದ ಮನಸ್ಸಿನ ಹೀಲಿಂಗ್ ಆಗುತ್ತದೆ. ನಮ್ಮ ಆತ್ಮ ಬೆಳವಣಿಗೆ ಮತ್ತು ದೇಹದ ಮಟ್ಟದಲ್ಲೂ ಒಳ್ಳೆಯ ಪರಿಣಾಮ. ಇದು ನಮ್ಮೊಳಗಿನ ಮಲಗಿರುವ ಎನರ್ಜಿಯನ್ನು ಆಕ್ಟಿವೇಟ್ ಮಾಡುತ್ತದೆ ಮತ್ತು ನಮ್ಮ ಯೂನಿವರ್ಸಲ್ ಡಿವೈನ್ ಎನರ್ಜಿ ಜೊತೆ ಸಂಪರ್ಕ ಕೊಡುತ್ತದೆ. ಪ್ರಾಕ್ಟೀಸ್ ಮಾಡುವವರು ಹಲವರು ಈ ವಿಷಯದ ಮೇಲೆ ವಿಡಿಯೋಸ್ ಶೇರ್ ಮಾಡುತ್ತಾರೆ. ವಿಶೇಷವಾಗಿ ಹೀಲಿಂಗ್ ಬಗ್ಗೆ ಸೋಷಿಯಲ್ ಮೀಡಿಯಾದಲ್ಲಿ ಹೇಳುತ್ತಾರೆ. ಜನರು ತಮ್ಮ ಪರ್ಸನಲ್ ಪ್ರಾಬ್ಲಮ್ಸ್ಗೆ ಇವರ ಗೈಡೆನ್ಸ್ ಕೇಳುತ್ತಾರೆ. ಒಬ್ಬ ಪ್ರಸಿದ್ಧ ವ್ಯಕ್ತಿ ಡಿವೈನ್ ರೋಶ್ನಿ, ಡಾಕ್ಟರ್ ವೈಕಮ್ ರೋಶ್ನಿ ದೇವಿರವರು ಆಲ್ಕೆಮಿಸ್ಟ್ ಮತ್ತು ಇಂಟ್ಯೂಟಿವ್ ಗೈಡ್. ಡಿವೈನ್ ರೋಶ್ನಿರವರು ಸಂಸ್ಥೆಯ ಸಂಸ್ಥಾಪಕರು. ಅವರಿಗೆ ಹಲವಾರು ಅವಾರ್ಡ್ ಸಿಕ್ಕಿದೆ. ಇವರು ಕೆಲಸ ವರ್ಲ್ಡ್ ರೆಕಾರ್ಡ್ ಬುಕ್ಸ್ನಲ್ಲಿ ಕೂಡ ಗುರುತಿಸಲಾಗಿದೆ. ಇವರ ಸಾಧನೆಗಳು ತುಂಬ ದೊಡ್ಡವು ಮತ್ತು ಇನ್ನೂ ಮುಂದುವರಿಯುತ್ತವೆ. ರೋಶ್ನಿಯವರು ಒಳ್ಳೆಯ ಕೆಲಸಗಳಲ್ಲಿ ಒಂದು ಭಗವದ್ಗೀತೆ 1ರಿಂದ 18 ಅಧ್ಯಾಯಗಳ ಸಾರವನ್ನು ಲೈಟ್ ಲ್ಯಾಂಗ್ವೇಜ್ಗೆ ಅನುವಾದ ಮಾಡಿದ್ದಾರೆ. ಇದನ್ನು ಕೇಳುವುದರಿಂದ ಎಲ್ಲರಿಗೂ ಉಪಯೋಗವಾಗುತ್ತದೆ. ಭಗವದ್ಗೀತೆಯನ್ನು ಸಾಂಗ್ ಆಫ್ ದಿ ಡಿವೈನ್ ಅಂತ ಕರೆಯುತ್ತಾರೆ. ಇದರಲ್ಲಿ ತುಂಬ ಆಳವಾದ ಜ್ಞಾನ ಇದೆ. ಇದು ಶಾಂತಿ, ಸಂತೋಷ, ಜೀವನದ ಉತ್ತೇಜನ ಕೊಡುತ್ತದೆ. ಇದು ಮಾನವರಿಗೆ ಮಾತ್ರ ಅಲ್ಲ, ಎಲ್ಲ ಜೀವಿಗಳಿಗೆ, ಪ್ರಾಣಿಗಳು, ಜೀವಜಲ ಕೂಡ ಉಪಯೋಗವಾಗುತ್ತದೆ. ಇದರ ವೈಬ್ರೇಷನ್ಸ್ ಮತ್ತು ಜ್ಞಾನ ಇದು ನಮ್ಮ ಜೀವನದಲ್ಲಿ ಸಂಬಂಧಗಳ ಸಾಮರಸ್ಯವನ್ನು ತರುತ್ತದೆ. ದೈವಿಕ ಅರಿವು ಹೆಚ್ಚಿಸುತ್ತದೆ. ಎಲ್ಲ ಜೀವಿಗಳಲ್ಲೂ ಒಂದೇ ದೈವಿಕ ಶಕ್ತಿ ಇದೆ ಅನ್ನೋದನ್ನು ನೆನಪಿಸುತ್ತದೆ. ಹುಟ್ಟಿದ ಮಕ್ಕಳಿಗೂ ಕೂಡ ಭಗವದ್ಗೀತೆ ಕೇಳುವುದರಿಂದ ಒಳಗಿನ ಶಾಂತಿ ಮತ್ತು ಮನಸ್ಸಿನ ನಿಯಂತ್ರಣ ಅಂದರೆ ಮೈಂಡ್ ಕಂಟ್ರೋಲ್ ಕಲಿಸುತ್ತದೆ. ಇದು ಮಕ್ಕಳಿಗೆ ಶಾಂತಿ, ಪ್ರೀತಿ, ವಾತ್ಸಲ್ಯ, ಎಮೋಷ್ನಲ್ ಸೆಕ್ಯೂರಿಟಿ ಮತ್ತು ಬಾಂಡಿಂಗಿಗೆ ಸಹಾಯ ಮಾಡುತ್ತದೆ. ಈ ಸೌಂಡ್ ವೈಬ್ರೇಷನ್ಸ್ನಿಂದ ಮಗುವಿನ ಕೇಳುವ ಶಕ್ತಿ ಅಭಿವೃದ್ಧಿ ಮಾಡುತ್ತದೆ. ಬ್ರೈನ್ ನರ್ವಸನ್ನು ಸ್ಟಿಮ್ಯುಲೇಟ್ ಮಾಡುತ್ತದೆ. ಇದರಿಂದ ಶಾಂತಿ ವಾತಾವರಣ ಮತ್ತು ಒಳ್ಳೆಯ ಬೆಳವಣಿಗೆ ಆಗುತ್ತದೆ. ಮಕ್ಕಳಿಗೆ ಆಧ್ಯಾತ್ಮಿಕ ಮತ್ತು ನೀತಿವಂತ ಆಧಾರ ಸಿಗುತ್ತದೆ. ಕೊನೆಯ ಶುಭಾಶಯಗಳು. ಡಿವೈನ್ ರೋಶ್ನಿ ಅವರಿಗೆ ಮುಂದಿನ ಜೀವನದಲ್ಲಿ ಯಶಸ್ಸು ಬರಲಿ ಎಂದು ಆಶಿಸುತ್ತೇನೆ. ದೇವರು ಅವರಿಗೆ ಆಶೀರ್ವಾದ ಕೊಡಲಿ. ಅವರು ಈ ಒಳ್ಳೆಯ ಕೆಲಸವನ್ನು ಮುಂದುವರಿಸಲಿ. ಇದು ಎಲ್ಲರಿಗೂ ಉಪಯೋಗವಾಗಲಿ. ಥ್ಯಾಂಕ್ ಯು ಸೋ ಮಚ್ ಮಾಸ್ಟರ್ಸ್.